ಮೂಡ ಹಗರಣ ಈಗಾಗಲೇ ಬಹಳಷ್ಟು ಸದ್ದಾಗಿದೆ, ಸುದ್ದಿ ಆಗಿದೆ, ಚರ್ಚೆಗೆ ಗ್ರಾಸವಾಗಿದೆ. ಈಗ ಮತ್ತೆ ಹೊಸ ರೂಪವನ್ನು ಪಡೆದುಕೊಳ್ತಾ ಇದೆ. ಹಾಗಾದ್ರೆ ವಾಟ್ ಈಸ್ ಇಟ್, ವಾಟ್ ಇಸ್ ದ ಮ್ಯಾಟರ್? ಲೆಟ್ಸ್ ಲುಕ್ ಇನ್ ಟು ಇಟ್. ಮೂಡ ಹಗರಣದಲ್ಲಿ ಒಂದು ರಣರೋಚಕ ಸ್ಫೋಟಕ ಬೆಳವಣಿಗೆ ಸಂಭವಿಸಿದೆ. ಏನದು ನೋಡ್ತಾ ಹೋಗೋಣ. 50-50 ಅನುಪಾತದಲ್ಲಿ, ರೇಷಿಯೋದಲ್ಲಿ ಸೈಟ್ ಪಡೆದಿದ್ದವರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಯಾವ ಅನುಮಾನ ಇಲ್ಲ, ಶಾಕ್ ಖಂಡಿತವಾಗ್ಲೂ ಆಗುತ್ತೆ. 2,000 ಕೋಟಿ ರೂಪಾಯಿ ಮೌಲ್ಯದ 1,100 ಸೈಟ್ ಮೂಡ ಕೈವಶಕ್ಕೆ ಬಂದಿದೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. 2023 ಮಾರ್ಚ್ 14 ಬಳಿಕ 50-50 ಅನುಪಾತದಲ್ಲಿ ಹಂಚಲಾಗಿದ್ದ ಸೈಟ್ಸ್ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ. ಏಕಸದಸ್ಯ ಆಯೋಗದ ವರದಿಯಂತೆ ತಾಂತ್ರಿಕ ಸಮಿತಿ ಶಿಫಾರಸು ಆಧರಿಸಿ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಮೂಡ ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ನಗರಾಭಿವೃದ್ಧಿ ಸಚಿವರು. ಯಾರು? ಡಾಕ್ಟರ್ ಯತೀಂದ್ರ. ಮೂಡ ಕೇಸಲ್ಲಿ ಸಿದ್ದು ಫ್ಯಾಮಿಲಿ ಕ್ಲೀನ್ ಚಿಟ್ ಪಡೆದ ಬೆನ್ನಲ್ಲೇ ರೋಚಕ ಬೆಳವಣಿಗೆ ಈಗ ಸಂಭವಿಸಿದೆ. ಹೀಗಾಗಿ ವೆರಿ ಇಂಟ್ರೆಸ್ಟಿಂಗ್ ಅಂತ ನಮ್ಗೆ ಅನಿಸ್ತಾ ಇದೆ. ಇಂಟ್ರೆಸ್ಟಿಂಗ್ ಹೌದು, ಶಾಕಿಂಗ್ ಹೌದು. ನಿಯಮ ಮೀರಿ ಹಂಚಿಕೆಯಾಗಿದ್ದ ಸೈಟ್ಸ್ ರದ್ದು ಮಾಡೋಕೆ ಪಂಚಸೂತ್ರ. ಮೊದಲು 2023 ಮಾರ್ಚ್ ಬಳಿಕ ಈ ನಿಯಮ ಉಲ್ಲಂಘಿಸಿ ಹಂಚಿದ್ದಂಥ ನಿವೇಶನಗಳು ರದ್ದಾಗ್ತವೆ ಅನ್ನುವ ಆದೇಶ ಈಗ ಬಂದಿದೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಒಂದು ದೊಡ್ಡ ಆದೇಶವನ್ನು ಹೊರಡಿಸಿದ್ದಾರೆ. ನಿಜ, ಯಾಕಂತ ಹೇಳಿದ್ರೆ ನಿಮಗೆ ಮೂಡ ಅಂದ ತಕ್ಷಣ ನಮಗೆ ಸ್ನೇಹಮಹಿ ಕೃಷ್ಣ ಅವರು ಕೂಡ ನೆನಪಾಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಂದ ಕೂಡ ನಾವು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಎಸ್, ಹಾಗಾದರೆ ಯಾಕೆ ಈ ಒಂದು ಬೆಳವಣಿಗೆ ಸಂಭವಿಸ್ತು? ಏನಿದು ಪದೇ ಪದೇ ಸದ್ದು ಮಾಡ್ತಾ ಇದೆಯಲ್ಲ? ಆ ಸೈಟ್ಗಳನ್ನೆಲ್ಲ ವಾಪಸ್ ಕೊಟ್ಟಾಯಿತು. ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರನ್ನು ಸಿಲುಕಿಸೋಕೆ ದೊಡ್ಡ ಮಟ್ಟದ ಪ್ರಯತ್ನಗಳು ಕೂಡ ನಡೆದವು. ಅದಕ್ಕೆ ವಾದ ಪ್ರತಿವಾದ ಪ್ರತಿರೋಧ ಎಲ್ಲವನ್ನೂ ಕೂಡ ನಾವು ಗಮನಿಸಿದ್ವಿ. ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಸೃಷ್ಟಿಯಾಗಿತ್ತು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅನ್ನುವ ಒಂದು ಪಟ್ಟಿಗೂ ಕೂಡ ಮುಂದಾಗಿದ್ದಂಥ ಮೂಡ ಪ್ರಕರಣ ಈಗ ಹೊಸ ಆಯಾಮಗಳಿಗೆ ಕಾರಣವಾಗ್ತಾ ಇದೆ. ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್. ಮುಂದಿನ ಸುದ್ದಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆ, ಈಗ ಮೂಡ 50-50 ಅಕ್ರಮಕ್ಕೆ ಸರ್ಕಾರದ ಒಂದು ಸರ್ಜಿಕಲ್ ಸ್ಟ್ರೈಕ್ ಹಾಕದಂಗಿದೆ. ಓಕೆ, ನೋಡೋಣ. ಬರೋಬ್ಬರಿ 2,000 ಕೋಟಿ ಮೌಲ್ಯದ. ಓಕೆ, ಹಾಗಾದರೆ ಸಿದ್ದು ಪತ್ನಿ ಮತ್ತೆ ಯತೀಂದ್ರ. ಲೋಕ ಏಕಸದಸ್ಯ ಆಯೋಗದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಫ್ಯಾಮಿಲಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಏನೇ ಆಗಲಿ 14 ಸೈಟ್ಗಳು ಬೇಡವೇ ಬೇಡ ಅಂತ ವಾಪಸ್ ಕೊಟ್ಟಿದ್ರು ಸಿದ್ದರಾಮಯ್ಯನವರ ಪತ್ನಿ. ಆದರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿರವರು ಸೈಟ್ ಪಡೆದಿದ್ದು 2023 ಮಾರ್ಚ್, ಅಂದ್ರೆ 2021-22ರಲ್ಲಿ ಮೂಡಾದಿಂದ ಬದಲಿ ಸೈಟ್ ಅನ್ನ ಪಡೆದಿದ್ದಂತಹ ಪಾರ್ವತಿ ಮಾರ್ಚ್ ಮುಂಚೆ ಏನು ಹಂಚಿಕೆ ಆದಂತಹ ಸೈಟ್ಗಳ ಬಗ್ಗೆ 2ನೇ ಹಂತದಲ್ಲಿ ಕ್ರಮದ ಭರವಸೆಯನ್ನ ಕೈಗೊಳ್ಳಲಾಗಿದೆ. ಅಕ್ರಮವಾಗಿ ಹಂಚಿಕೆ ಆಗಿದ್ರೆ ಆ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ. 14 ಸೈಟ್ ಏನು ವಾಪಸ್ ಕೊಟ್ಟಿದ್ರು ಈ ಬಗ್ಗೆ ಕಾನೂನು ಒಂದು ಕಟ್ಟಳೆ ಇರುವಂತದ್ದು. ಈ ಬಗ್ಗೆ ಪಕ್ಕ ಇನ್ ಡೀಟೇಲ್ ಕಹಾನಿಯನ್ನ ತೋರಿಸ್ತೀವಿ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ. ಮೂಡ ಹಗರಣ ವಿಚಾರ ಸಾಕಷ್ಟು ಚರ್ಚೆಗಳನ್ನ ಹುಟ್ಟು ಹಾಕಿತ್ತು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ನಿಟ್ಟಿಗೆ ಬಂದ್ಬಿಟ್ಟಿತ್ತು. ಈಗ ಸಿದ್ದರಾಮಯ್ಯನವರ ಪತ್ನಿ ಅಂದ್ರೆ ಅವರ ಫ್ಯಾಮಿಲಿಗೆ ಏನು ಇದು ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಈಗ ಲೋಕ ಏಕಸದಸ್ಯ ಆಯೋಗದಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರ ಫ್ಯಾಮಿಲಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಆದ್ರೂ ಏನೇ ಆಗ್ಲಿ 14 ಸೈಟ್ಗಳು ನಮಗ್ ಬೇಡ ಅಂತ ಹೇಳಿ ವಾಪಸ್ ಕೊಟ್ಟಿದ್ರು ಸಿದ್ದರಾಮಯ್ಯನವರ ಪತ್ನಿ. ಆದ್ರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿರವರು ಸೈಟ್ ಪಡೆದಿದ್ದು 2023 ಮಾರ್ಚ್, ಅಂದ್ರೆ 2022ರಲ್ಲಿ. ಲಕ್ಷ್ಮಿ, ಈಗ 14 ಸೈಟ್ಗಳು ವಾಪಸ್ ಕೊಟ್ಟರು ಕೂಡ ಮತ್ತೆ ಇದೇನಿದು ಕಾನೂನು ಕಟ್ಲೆ ಅನ್ನುವ ಒಂದು ಕುತೂಹಲ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಇನ್ನು ಮುಗಿದಿಲ್ಲ, ಇನ್ನಷ್ಟಿದ್ದಾವೆ. ಸಿದ್ದು ಫ್ಯಾಮಿಲಿ ಪ್ರಕರಣ ಈಗ ಯತೀಂದ್ರ ಆರ್ಡರ್ಗೆ ಆ ಒಂದು ಲಿಂಕ್ನಲ್ಲೇ ಟ್ವಿಸ್ಟ್ ಸಿಗ್ತಾ ಇದೆ. ಏನದು? ಬನ್ನಿ ನೋಡ್ತಾ ಹೋಗೋಣ.